ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ನಾಳೆ ಸನ್ಸೆಟ್ ನಂತರ ಏಪ್ರಿಲ್ ಫಸ್ಟ್ ಸನ್ಸೆಟ್ ನಂತರ 1ನೇ ತಾರೀಕು ಏಪ್ರಿಲ್ ಫುಲ್ ಮೂನ್ ಬರ್ತಾ ಇದೆ. ಎಸ್ಪೆಷಲಿ ಇದನ್ನ ಪಿಂಕ್ ಮೂನ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಪಿಂಕ್ ಮೂನ್ ಎನರ್ಜಿಯಲ್ಲಿ ಸೊ ತುಂಬಾ ಜಾಸ್ತಿ ಹೇಳೋದಾದ್ರೆ ರಿಲೇಶನ್ಶಿಪ್ ಹೀಲಿಂಗ್ ಆಗುತ್ತೆ. ಸೊ ಏಪ್ರಿಲ್ ಪಿಂಕ್ ಮೂನ್ ಎನರ್ಜಿ ನಂತರ ಹಲವಾರು ರಿಲೇಶನ್ಶಿಪ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್ ನ ಕಾಣಿಸ್ಬೋದು. ಸೊ ಕೆಲವರು ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಲವು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ರಿಯೂನಿಯನ್ ಕಡೆ ಮೂವ್ ಆಗ್ಬೋದು. ಇನ್ನು ಕೆಲವು ಕನೆಕ್ಷನ್ಸ್ ನಲ್ಲಿ ಡಿಸ್ಟೆನ್ಸ್ ಏನಾದ್ರೂ ಇದ್ರೆ, ಒಳಗಿನ ಫೀಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇದ್ರೆ ಕನೆಕ್ಟ್ ಆಗ್ತಾರೆ. ಈ ಮೂನ್ ಎನರ್ಜಿ ಯಾರ ಮನಸ್ಸಿನಲ್ಲಿ ಏನು ಬದಲಾವಣೆ ಮಾಡುತ್ತೆ, ಸೊ ಸೈಲೆನ್ಸ್ ಹಿಂದೆ ಯಾವ ಥಾಟ್ಸ್ ಇದೆ, ಮತ್ತೆ ನಿಮ್ಮ ಕನೆಕ್ಷನ್ ಯಾವ ದಿಕ್ಕಿಗೆ ಹೋಗ್ತದೆ ಅನ್ನೋದ್ರ ಬಗ್ಗೆ ನಾವು ಈ ಎನರ್ಜಿ ಮೂಲಕ ನೋಡೋಣ. ಸೊ ಈ ಪಿಂಕ್ ಮೂನ್ ನಂತರ ಸೊ ನಿಮ್ಮ ಪಾರ್ಟ್ನರ್ ಏನಾದ್ರೂ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ಕಾಂಟ್ಯಾಕ್ಟ್ ಮಾಡ್ತಾರಾ, ರಿಯೂನಿಯನ್ ಕಡೆಗೆ ಬರ್ತಾರಾ, ಅಥವಾ ಇನ್ನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಾ, ಈ ಪವರ್ಫುಲ್ ಮೂನ್ ಎನರ್ಜಿ ನಿಮ್ಮ ಕನೆಕ್ಷನ್ಗೆ ಯಾವ ಮೆಸೇಜ್ ಕೊಡುತ್ತೆ ಅಂತ ನಾವು ನೋಡೋಣ. ಸೊ ನೀವು ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು, ಅವರ ಫೋಟೋ ಇದ್ರೆ ಅವರ ಫೋಟೋ ನೋಡ್ಕೊಂಡು ಸೊ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರು ನೋಡ್ತಿರೋ ಅವರಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಕನೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. 8867550218 ನೀವು ವಾಟ್ಸ್ಆಪ್ ಮಾಡಿ ಫಸ್ಟ್ ಟೈಮ್ ಆದ್ರೆ. ಸೊ ಟ್ಯಾರೋ ರೀಡಿಂಗ್ ಚಾರ್ಜಸ್ ನಿಮಗೆ 399 ರುಪೀಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಈ ಕಾರ್ಡ್ಸ್ ನ ನೋಡ್ತಾ ಇದ್ರೆ ಬಹಳ ಸ್ಟ್ರಾಂಗ್ ಮೂವ್ಮೆಂಟ್ ಮತ್ತು ಎಮೋಷನಲ್ ಓಪನಿಂಗ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಆಗಿರ್ಬೋದು, 8 ಆಫ್ ವಾಂಡ್ಸ್ ಆಗಿರ್ಬೋದು, ಫೂಲ್ ಆಗಿರ್ಬೋದು, ಲವರ್ ಆಗಿರ್ಬೋದು, 9 ಆಫ್ ಕಪ್ಸ್ ಆಗಿರ್ಬೋದು. ಪಿಂಕ್ ಮೂನ್ ಎನರ್ಜಿ ನಂತರ ಕನೆಕ್ಷನ್ ನಲ್ಲಿ ಕ್ಲಿಯರ್ ಶಿಫ್ಟ್ ಎನರ್ಜಿ ಕಾಣಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ರೀಡಿಂಗ್ ನ ನೋಡೋಣ ಫಸ್ಟ್. ಸೊ ಈ ಎನರ್ಜಿ ನೋಡಿದಾಗ ಮೊದಲಿಗೆ ಟೆಂಪರೆನ್ಸ್ ಕಾರ್ಡ್ ಹೇಳೋದೇನಂದ್ರೆ, ಇತ್ತೀಚಿನ ಗೊಂದಲ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಎಮೋಷನಲ್ ಇಂಬ್ಯಾಲೆನ್ಸ್ ಇರ್ಬೋದು, ನಿಧಾನವಾಗಿ ಸೆಟಲ್ ಆಗ್ತಾ ಇದೆ. ಯೂನಿವರ್ಸ್ ಈ ಕನೆಕ್ಷನ್ ಅನ್ನು ಹರಿ ಮಾಡದೆ ರೈಟ್ ಟೈಮಿಂಗ್ ನಲ್ಲಿ ಅಲೈನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಲೇ ಆಗಿದ್ರು ಕೂಡ ಮಾತುಗಳು ಇಲ್ವಾ ಅಥವಾ ಅನ್ರಿಸಾಲ್ವ್ ಫೀಲಿಂಗ್ಸ್ ಏನಾದ್ರು ಇದ್ರೆ ಸ್ಲೋ ಆಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ನೋಡೋದಾದ್ರೆ ಇಲ್ಲಿ 8 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇದು ಒಂದು ಬಹಳ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಅಚಾನಕ್ ಆಗಿ ಮೆಸೇಜ್ ಬರೋದು, ಫಾಸ್ಟ್ ಕಮ್ಯುನಿಕೇಶನ್ ಬರೋದು, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೀಚ್ ಮಾಡೋದು, ಅಥವಾ ಕ್ವಿಕ್ ಆಗಿ ಎಮೋಷನಲ್ ಮೂವ್ಮೆಂಟ್ ಕಾಣಿಸೋದು ಅದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಪಿಂಕ್ ಮೂನ್ ನಂತರ ಸ್ಟಾಗ್ನೆಂಟ್ ಆಗಿ ಇದ್ರೆ ಎನರ್ಜಿ ಸಡನ್ ಆಗಿ ಮೂವ್ ಆಗ್ಬೋದು. ಕೆಲವೊಮ್ಮೆ ಅವರು ಬಹಳ ದಿನಗಳಿಂದ ಯೋಚಿಸ್ತಾ ಇರ್ಬೋದು, ಮಾತು ಈಗ ಹೇಳಬೇಕು ಎಂದು ಫೀಲ್ ಮಾಡ್ತಾ ಇರ್ಬೋದು, ಅದೆಲ್ಲವೂ ಸಾಧ್ಯ ಆಗುತ್ತೆ. ಸೊ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಒಂದು ಸೊ ಇಲ್ಲಿ ಒಂದು ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಆರಂಭ ಆಗ್ಬೋದು. ಆ ತರ ಎನರ್ಜಿ ಕಾಣಿಸ್ತಾ ಇದೆ. ಸೊ ಪಾಸ್ಟ್ ಬರ್ಡನ್ ಏನಾದ್ರು ಇದ್ರೆ ಅವರು ಫ್ರೆಶ್ ಆಗಿ ಪರ್ಸ್ಪೆಕ್ಟಿವ್ ನಿಂದ ನಿಮ್ಮತ್ತ ನೋಡ್ಬೇಕು ಅಂತ, ಏನೋ ಶುರು ಮಾಡ್ಬೇಕು ಅಂತ ಇದ್ರೆ ಖಂಡಿತ ಆಗುತ್ತೆ. ಸೊ ಮೇನ್ ಆಗಿ ನಿಮ್ಮ ಪಾರ್ಟ್ನರ್ಗಾಗಿ ಇಲ್ಲ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗಾಗ್ಲಿ, ಸೊ ನೀವು ಹಸ್ಬೆಂಡ್ ಬಗ್ಗೆ ಕೇಳ್ತಿರ್ಬೋದು, ವೈಫ್ ಬಗ್ಗೆ ಕೇಳ್ತಾ ಇರ್ಬೋದು, ಇಲ್ಲ ನಿಮ್ಮ ಲವ್ ಪಾರ್ಟ್ನರ್ಸ್ ಬಗ್ಗೆ ಕೇಳ್ತಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ ಝೋನ್ ಅಲ್ಲೇ ಇದ್ದು ಯಾರಾದ್ರೂ ನಿಮ್ಗೆ ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ ಬಗ್ಗೆ ಆಗಿರ್ಬೋದು. ಸೊ ಅವ್ರಿಗೆ ಈಗೋ ಏನಾದ್ರು ಇದ್ರೆ, ತುಂಬಾ ಆಟಿಟ್ಯೂಡ್ ಇದೆ ಅಂತಂದ್ರೆ ಆ ಈಗೋ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಎಸಿಟೇಷನ್ ಅಂತ ಏನಾದ್ರು ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಲವರ್ಸ್ ಕಾರ್ಡ್ ಬಂದಿದೆ. ಇದು ತುಂಬಾ ಎಮೋಷನಲ್ ಬಾಂಡ್ ತೋರಿಸ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಈ ಕನೆಕ್ಷನ್ ಕ್ಯಾಶುಯಲ್ ಕನೆಕ್ಷನ್ ಅಲ್ವೇ ಅಲ್ಲ, ಒಂದು ಹಾರ್ಟ್ ಲೆವೆಲ್ ಅಟ್ರಾಕ್ಷನ್ ಮತ್ತೆ ಸೋಲ್ ಫುಲ್ ಆಗಿರುವಂತ ಆ, 2 ಹೃದಯ ಕನೆಕ್ಟ್ ಆಗಿರುವಂತ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಈ ತರ ಸಿಚುಯೇಷನ್ ಅಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಡಿಸಿಷನ್ ಎನರ್ಜೀಸ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಡಿಸಿಷನ್ಸ್ ತಗೊಳ್ಳೋ ಸ್ಟೇಜ್ ಅಲ್ಲಿ ಇದ್ದಾರೆ, ಡಿಸಿಷನ್ಸ್ ತಗೊಳ್ಳೋ ಫೇಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಚಾಯ್ಸ್ ಅಂತ ಏನಾದ್ರು ಇದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ಬೇಕು, ಸ್ಟ್ರಾಂಗ್ ಆಗಿ ನಾನು ಚಾಯ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯೋಚನೆ ಮಾಡಬೇಡಿ. ಸೊ ನಿಮ್ಮ ಪಾರ್ಟ್ನರ್ ಖಂಡಿತ ಒಂದು ಒಳ್ಳೆ ಡಿಸಿಷನ್ ಮೋಡ್‌ಗೆ ಬರ್ತಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿದ್ರೆ ಕಾಂಟ್ಯಾಕ್ಟ್‌ಗೆ ಬರ್ತಾರೆ. ರಿಯೂನಿಯನ್ ಆಗುತ್ತೆ. ಸೊ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ ಔಟ್‌ಕಮ್‌ಗಾಗಿ. ಇದು ಒಂದು ಬಹಳ ಪಾಸಿಟಿವ್ ವಿಶ್ ಫುಲ್‌ಫಿಲ್‌ಮೆಂಟ್ ಎನರ್ಜಿ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಎಮೋಷನಲಿ ನಿಮ್ಮ ಪ್ರೆಸೆನ್ಸ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಒಳಗೆ ಒಂದು ಡಿಸೈರ್ ಇದೆ ಅವರಿಗೆ. ಆ ಡಿಸೈರ್‌ನ ವ್ಯಕ್ತಪಡಿಸ್ಕೊಳ್ಳೋದಿಕ್ಕೆ
ತುಂಬಾ ಹತ್ತಿರದ ಫೇಸಲ್ಲಿ ಇದ್ದಾರೆ. ಈ ಪಿಂಕ್ ಮೂನ್, ಈ ರಿಲೇಶನ್‌ಶಿಪ್ ಹೀಲಿಂಗ್ ಮೂನ್ ತುಂಬಾ ಹೆಲ್ಪ್ ಮಾಡುತ್ತೆ ಅವ್ರಿಗೆ. ಈ ಕನೆಕ್ಷನ್ ಫೀಲ್ ಗುಡ್ ಆಗ್ಬೇಕು ಅನ್ನೋದು ಅವ್ರಿಗೂ ಆಸೆ ಇದೆ. ಸೊ ಕಂಪ್ಲೀಟ್ ಆಗ್ಬೇಕು ಅನ್ನೋದು ಇದೆ. ಕನ್ಕ್ಲೂಷನ್ ಅಂತ ನೋಡಿದ್ರೆ ಈ ಪಿಂಕ್ ಮೂನ್ ನಂತರ ಡಿಸ್ಟೆನ್ಸ್‌ಗಿಂತ ಕಾಂಟ್ಯಾಕ್ಟ್ ಮತ್ತು ಎಮೋಷನಲ್ ಓಪನಿಂಗ್ ಎನರ್ಜಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇದೆ ಅಂತ ಬರ್ತಿದೆ. ಇದ್ರ ಜೊತೆಗೆ ರಿಯೂನಿಯನ್ ಪಾಸಿಬಿಲಿಟಿ ಕೂಡ ತುಂಬಾ ಹೆಚ್ಚಾಗಿ ಕಾಣಿಸ್ತಿದೆ. ಎಸ್ಪೆಷಲಿ ಒಂದು ಆನೆಸ್ಟ್ ಕಮ್ಯುನಿಕೇಷನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಅವರು ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಅವರ ನೆಕ್ಸ್ಟ್ ಆಕ್ಷನ್ ಏನ್ ಬರ್ಬೋದು ಅಂತ ಈ ರೀಡಿಂಗ್ ಅಲ್ಲಿ ನಾವು ನೋಡೋದಾದ್ರೆ, ಸೇಮ್ ಎನರ್ಜಿ ನೋಡಿದ್ರೆ ಅವರ ನೆಕ್ಸ್ಟ್ ಆಕ್ಷನ್‌ನಲ್ಲಿ ಮೊದಲು ಇನ್ನರ್ ಹೆಸಿಟೇಷನ್ ಕಡಿಮೆ ಆಗೋದು ಕಾಣಿಸುತ್ತೆ. ಈಗ ಅವರು ತುಂಬಾ ಇಂಪಲ್ಸಿವ್ ಆಗಿ ಏನು ಇಲ್ಲ. ಆದ್ರೆ ಸಡನ್ ಆಗಿ ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು ಅಥವಾ ಇಂಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು ಅನ್ನೋ ಥಾಟ್ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಸೊ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಮತ್ತೆ ಏಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ 2 ಒಟ್ಟಿಗೆ ಹೇಳೋದಂದ್ರೆ ಡಿಲೇ ಇದ್ರೂ ಕೂಡ ಸೊ ಮೂವ್‌ಮೆಂಟ್ ಶುರು ಆಗೋದು ಖಂಡಿತ ಆಗುತ್ತೆ. ಅದು ಫಾಸ್ಟ್ ಆಗ್ಬೋದು, ಸ್ಲೋ ಆಗ್ಬೋದು. ಅಂದ್ರೆ ಇಷ್ಟೇ ದಿನ ಹೋಲ್ಡ್ ಮಾಡ್ತಾರೆ. ಎನರ್ಜಿ ಒಂದು ಕ್ಷಣದಲ್ಲಿ ಹೊರಹಾಕ್ಬೋದು ಅಂತ ಗೊತ್ತಾಗ್ತಾ ಇದೆ. ಸೊ ಈಗ್ಲೇ ಬರ್ಬೋದು, ಈ ಕ್ಷಣನೇ ಬರ್ಬೋದು, ಇಲ್ಲ 1 ವಾರ ಬಿಟ್ಕೊಂಡ್ ಬರ್ಬೋದು. ಬಟ್ ಇಲ್ಲಿ ಕಾಂಟ್ಯಾಕ್ಟ್ ಎನರ್ಜಿ ಕಾಣಿಸ್ತಿದೆ. ಫೂಲ್ ಮತ್ತೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಸೊ ನಿಮ್ಮ ಜೊತೆ ಮಾತು ಆರಂಭಿಸೋದಕ್ಕೆ ಇಲ್ಲ ಪಾಸ್ಟ್ ಇಶ್ಯೂಸ್ ಏನಾದ್ರು ಇದ್ರೆ ಅದನ್ನ ಮರ್ತಿ ಫ್ರೆಶ್ ಟೋನ್‌ನಲ್ಲಿ ಬರ್ಬೋದು ಅನ್ನೋ ಆಕ್ಷನ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಕೆಲವು ಕನೆಕ್ಷನ್‌ನಲ್ಲಿ ಕ್ಯಾಶುಯಲ್ ಮಾತಿನಿಂದ ಶುರು ಆಗ್ಬೋದು. ಆದ್ರೆ ಒಳಗೆ ಇಂಟೆನ್ಷನ್ ಡೀಪರ್ ಆಗಿರುತ್ತೆ. ಸೊ 9 ಆಫ್ ಕಪ್ಸ್ ಇರೋದ್ರಿಂದ ಅವರು ಆಕ್ಷನ್‌ನಲ್ಲಿ ತೋರ್ಸೋದು ಏನು ಅಂದ್ರೆ, ಅವರು ಕಾಂಟ್ಯಾಕ್ಟ್ ಮಾಡುವಾಗ ತಮ್ಮ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಹುಡುಕ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ರೆಸ್ಪಾನ್ಸ್ ಅವರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಈ ಎನರ್ಜಿಯಲ್ಲಿ ಅವರು ಏನು ಕಾಂಟ್ಯಾಕ್ಟ್ ಮಾಡ್ತಾರಾ? ಹಾಗಾದ್ರೆ ಆಕ್ಷನ್ ತಗೊಳ್ತಾರೆ ಅಂತ ಹೇಳ್ತಾ ಇದ್ದೀರಾ. ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದ್ರೆ, ಈ ಕಾರ್ಡ್‌ನಲ್ಲಿ ಫಾಸ್ಟ್ ಎನರ್ಜಿ ನೋಡೋದಾದ್ರೆ ನಾವು ವಿಶೇಷವಾಗಿ ಏಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ಪಿಂಕ್ ಮೂನ್ ನಂತರ ಶಾರ್ಟ್ ಟೈಮ್ ಫ್ರೇಮ್‌ನಲ್ಲಿ ಮೂವ್‌ಮೆಂಟ್ ಕಾಣಿಸ್ಬೋದು. ಅಂದ್ರೆ ಮುಂದಿನ ಕೆಲವು ದಿನಗಳ ಆದ್ರೂ ಆಗ್ಬೋದು, ಕೆಲವು ವಾರಗಳ ಆದ್ರೂ ಆಗ್ಬೋದು. ಸಿಗ್ನಲ್ ಖಂಡಿತ ಸಿಗುತ್ತೆ ಅಥವಾ ಮೆಸೇಜ್, ಕಾಲ್, ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಅಥವಾ ಇಂಡೈರೆಕ್ಟ್ ಸೈನ್ ಕಾಣಿಸುವ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಸ್ಟೇಬಲ್ ಆಗುತ್ತಾ ನಮ್ಮ ಕನೆಕ್ಷನ್ ಅಂತ ಕೇಳಿದ್ರೆ ಖಂಡಿತ ಎಸ್. ಆದ್ರೆ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಪೇಶನ್ಸ್ ಬೇಕು. ಆರಂಭದಲ್ಲಿ ಸ್ಲೋ ಬ್ಯಾಲೆನ್ಸ್ ಇರ್ಬೋದು. ಆದ್ರೆ ಒನ್ಸ್ ಟ್ರಸ್ಟ್ ರೀಬಿಲ್ಡ್ ಆದ್ರೆ ಕನೆಕ್ಷನ್ ಸ್ಟೆಬಿಲಿಟಿ ತಗೊಳುತ್ತೆ. ಸೊ ಈ ಬಾರಿ ಯೂನಿವರ್ಸ್ ಸಿಂಪಲ್ ಕಾಂಟ್ಯಾಕ್ಟ್ ಮಾತ್ರ ಅಲ್ಲ, ಇದ್ರ ಜೊತೆ ಕ್ಲಾರಿಟಿ ಕೂಡ ತರ್ತಾರೆ. ಸೊ ನೀವು ಅವರ ಹಿಡನ್ ಫೀಲಿಂಗ್ಸ್ ಅಂತ ಏನಾದ್ರೂ ಇದ್ರೆ ಸೊ ಆ ಹಿಡನ್ ಫೀಲಿಂಗ್ಸ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಇದು ಅಲ್ದೇನೆ ಆಕ್ಷನ್, ಕಾಂಟ್ಯಾಕ್ಟ್, ಸೊ ಸ್ಟೆಬಿಲಿಟಿ ಎಲ್ಲ ಬರುತ್ತೆ ಅಂದ್ರೆ ಸೊ ಖಂಡಿತ ಬರುತ್ತೆ. ನಿಮ್ಮ ಜೊತೆ ಮತ್ತೆ ಲೈಟ್ ಆಗಿ ಕನೆಕ್ಟ್ ಆಗ್ಬೇಕು. ಈ ಬಾರಿ ತಪ್ಪಾಗಿ ಹೋಗ್ಬಾರ್ದು ಎಂಬ ಒಳಗಿನ ಜಾಗ್ರತೆನ ನೀವು ಮೂಡಿಸ್ಬೇಕಾಗುತ್ತೆ. ಇನ್ ಕೇಸ್ ಅವ್ರ ಕಾಂಟ್ಯಾಕ್ಟ್‌ಗೆ ಬಂದ್ರೆ. ಸೊ ಅವರಲ್ಲಿ ಏನಾದ್ರೂ ಹಿಡನ್ ಟ್ರೂತ್ಸ್ ಏನಾದ್ರೂ ಇದ್ಯಾ? ಹಿಡನ್ ಫೀಲಿಂಗ್ಸ್ ಏನಾದ್ರೂ ಇದ್ಯಾ? ಅಂದ್ರೆ ಅವರು ಈಗ ಫುಲ್ ಎಕ್ಸ್‌ಪ್ರೆಷನ್ ಕೊಡದಿದ್ರೂ ಕೂಡ ಈ ಕನೆಕ್ಷನ್ ಇನ್ನೂ ಮುಗ್ದಿಲ್ಲ ಅನ್ನೋ ಫೀಲಿಂಗ್ಸ್ ಒಳಗೆ ಕಾಣಿಸ್ತಾ ಇದೆ. ಮೌನದ ಹಿಂದೆ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ ಅಂತಾನೂ ಗೊತ್ತಾಗ್ತಾ ಇದೆ. ಆದ್ರೆ ಅವರು ಒಳಗೆ ನಿಮ್ಮ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಆ ಕ್ಯಾರಿ ಮಾಡೋದಕ್ಕೆ ಇಲ್ಲಿ ಫೂಲ್ ಕಾರಣ ಇರೋದ್ರಿಂದ ಪಾಸ್ಟ್ ಹರ್ಟ್ ಇದ್ರೂ ಕೂಡ ಒಂದು ನ್ಯೂ ಚಾನ್ಸ್ ಬಗ್ಗೆ ಒಳಗೆ ಓಪನ್ನೆಸ್ ಬರ್ತಾ ಇದೆ. ಸೊ ಲವ್ ಎನರ್ಜಿ ಇರೋದ್ರಿಂದ ಇಲ್ಲಿ ನಿಮ್ಮ ಕನೆಕ್ಷನ್ ಅವರನ್ನು ಎಮೋಷನಲಿ ಈಸಿಯಾಗಿ ಬಿಡ್ತಾ ಇಲ್ಲ. ನೀವು ಅವರ ಮೈಂಡ್‌ನಲ್ಲಿ ಒಕೇಶನಲಿ ಥಾಟ್ಸ್ ಅಲ್ಲಿ ಬರ್ದೇ ಇದ್ರೂ ಕೂಡ ರಿಪೀಟೆಡ್ಲಿ ರಿಟರ್ನ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ರೀಡಿಂಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು 8867550218ಗೆ ವಾಟ್ಸಾಪ್‌ಗೆ ಕನೆಕ್ಟ್ ಆಗ್ಬೋದು. ಡೈರೆಕ್ಟ್ ಕಾಲ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ನೀವು ವಾಟ್ಸಾಪಲ್ಲಿ ನಿಮ್ಮ ಡೀಟೇಲ್ಸ್‌ನ ಕಳಿಸಿ ನಾನೇ ನಿಮ್ಮನ್ನ ರೀಚ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ಇದೇ ಥರ ನಿಮಗೆ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ನಿಮಗೆ ಜನರಲ್ ರೀಡಿಂಗ್ ಬೇಕಾದರೆ
ದಯವಿಟ್ಟು ನೀವು ನನಗೆ ಕಮೆಂಟ್ಸಲ್ಲಿ ನಿಮ್ಮ ಫೀಡ್‌ಬ್ಯಾಕ್‌ನ ತಿಳಿಸಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಮೆನ್ಷನ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ನೀವು ಕಮೆಂಟಲ್ಲಿ ತಿಳಿಸೋದ್ರಿಂದ ನಾಳೆ ಮಾಡೋ ಪೂಲ್ ರಿಚುವಲ್ಸಲ್ಲಿ ನಿಮ್ಮ ಹೆಸರನ್ನ ಆ್ಯಡ್ ಮಾಡ್ತೀವಿ. ಸೊ ಲವ್ ಬಾಂಡೇಜ್‌ಗಾಗಿರ್ಬೋದು, ಲವ್ ಗ್ರೋತ್‌ಗಾಗಿರ್ಬೋದು ಆ್ಯಂಡ್ ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಕಮ್ಯುನಿಕೇಷನ್ ರೀಬಿಲ್ಡ್ ಆಗೋದಕ್ಕೋಸ್ಕರ ನಾವು ಖಂಡಿತ ಪೂಲ್ ರಿಚುವಲ್ಸಲ್ಲಿ ನಾವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನ ಆ್ಯಡ್ ಮಾಡಿ ನಾವು ಪ್ರೇಯರ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.